ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಮಳೆ ಹೆಚ್ಚಾಗಿ ಅಂಕೋಲಾ ತಾಲೂಕಿನ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿರುವಂಥ ಒಂದು ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಗುಡ್ಡ ಕುಸಿದು ಗ್ಯಾಸ್ ಟ್ಯಾಂಕರು ಹೊಳೆಯಲ್ಲಿ ಕೊಚ್ಚೋಯ್ತು. ಅಲ್ಲಿ ಹೋಟೆಲ್ ಮಾಡ್ಕೊಂಡಿದ್ದರು, ಒಂದು 4-5 ಜನ ತೀರ್ಕೊಂಡ್ರು. ಅದರ ನಂತರ ಒಂದು ಲಾರಿ ಅದರೊಳಗೆ ಸಿಲುಕಿದೆ, ಲಾರಿ ಚಾಲಕ ಸಿಕ್ಕೊಂಡಿದ್ದಾನೆ ಅಂತ ಒಂದು ಸುದ್ದಿ ಇದ್ದರೂ ಕೂಡ ಅವನ ಜೀವನವನ್ನು ಒಂದು ರಕ್ಷಣೆ ಮಾಡಬೇಕು ಅಂತ ಒಂದು ಸಾಮಾನ್ಯ ಜ್ಞಾನ ಇಲ್ಲದ ಒಂದು ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಅಥವಾ BJP JDS ಯಾವುದೇ ಆಗಿರ್ಬೋದು, ಅವನನ್ನು ಉಳಿಸ್ಬೇಕು, ರಕ್ಷಿಸಬೇಕು ಅನ್ನುವಂಥ ಹೊಣೆಗಾರಿಕೆ ಇಲ್ಲ. ಸತ್ತವರಿಗೆ 5 ಲಕ್ಷದ ಒಂದು ಚೆಕ್ಕನ್ನು ಕೊಟ್ಟು ಕೈ ತೊಳ್ಕೊಳ್ತಾ ಇದ್ದಾರೆ. ಇವರು ಅಧಿಕಾರದಲ್ಲಿ ಇದ್ದಾಗ ಎಲ್ಲ ನಿಗಮಗಳಲ್ಲಿ ಎಲ್ಲೆಲ್ಲಿ ತಿನ್ನಲಿಕ್ಕಾಗ್ತದೆ ತಿಂದ್ಕೊಂಡು ಅಷ್ಟು ಕೋಟಿ ತಿಂದಿದ್ದಾರೆ, ಇಷ್ಟು ಕೋಟಿ ತಿಂದಿದ್ದಾರೆ ಹೇಳಿ ಇವರು ಅವ್ರ ಮೇಲೆ ಆಪಾದ ಮಾಡೋದು, ಅವರು ಇವ್ರ ಮೇಲೆ ಆರೋಪವನ್ನು ಮಾಡ್ತಾ ಆರಿಸಿ ಹೋಗಿ ವಿಧಾನಸೌಧದಲ್ಲಿ ಏನು ಹಾಡು ಹೇಳ್ಕೊತ ಒಂದು ಕಾಲಹರಣ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ರಾಜ್ಯದ ಜನತೆ ನೋಡಿ ಒಂದು ಕಲಿಬೇಕಾದಂಥ ವಿಷಯ ಇದು. ಸಾಮಾನ್ಯ ಜನರ ಜೀವಕ್ಕೆ ಬೆಲೆನೇ ಇಲ್ಲದಂಥ ಒಂದು ಬೆಲೆನೇ ಕೊಡದೇ ಇರುವಂಥ ಒಂದು ಸರ್ಕಾರ. ಅದೇ ಜಾಗದಲ್ಲಿ ಯಾರೋ ಹಿರಿಯ ಅಧಿಕಾರಿಗಳು ಅಥವಾ ಯಾವುದೋ ರಾಜಕಾರಣಿಗಳು ಅಥವಾ ಯಾವುದೋ ಸೆಲೆಬ್ರಿಟಿಗಳು ಇದ್ದಿದ್ದರೆ ಸರ್ಕಾರ ಇದೇ ರೀತಿ ನಡ್ಕೊಳ್ತಾ ಇತ್ತ? ಇದನ್ನು ಪ್ರಶ್ನೆ ಮಾಡೋರು ಯಾರು? ಸಾಮಾನ್ಯ ಒಂದು ಲಾರಿ ಚಾಲಕರಿಗೆ, ಇದಕ್ಕೆ ಸಾಮಾನ್ಯ ಚಾಲಕರಿಗೆ ಬೆಲೆನೇ ಇಲ್ವಾ? ಹಾಗಿದ್ರೆ ಜೀವಕ್ಕೆ ಬೆಲೆನೇ ಇಲ್ವಾ? ಇದನ್ನು ಎಲ್ಲ ಚಾಲಕರು ಮತ್ತು ಎಲ್ಲ ನಮ್ಮ ಜನತೆ ವಿಚಾರ ಮಾಡಬೇಕು. ಮುಂದಿನ ದಿನಗಳಲ್ಲಿ ಎಲ್ಲಿವರೆಗೆ ನಾವು ರಾಜಕಾರಣಿಗಳಿಗೆ ಮರ್ಯಾದೆ ಕೊಡ್ತೇವೋ ಅಲ್ಲಿ ತನಕ ನಮ್ಮದು ಇದೇ ಥರ ಜೀವನ. ಅವರು ಆರ್ಸಿ ಬರ್ತಾರೆ, ಆರ್ಸಿ ಹೋಗ್ತಾರೆ, ಸರ್ಕಾರ ಮಾಡ್ತಾರೆ, ಯಾವ್ಯಾವ ನಿಗಮಗಳಲ್ಲಿ ಎಷ್ಟೆಷ್ಟು ದುಡ್ಡು ತಿನ್ನಲಿಕ್ಕಾಗ್ತದೆ ದುಡ್ಡು ತಿಂತಾ ಇರ್ತಾರೆ. ಅವರು ಬಿಟ್ಟರೆ ಅವರು ಆರಾಮಾಗಿ ಇರ್ತಾರೆ, ಜನಸಾಮಾನ್ಯರು ಮಾತ್ರ ಕಷ್ಟದಲ್ಲಿರ್ತಾರೆ. ನಮಸ್ಕಾರ.